Hello everyone, I am Akash, student of Interface College. Previous class will discuss about variables, constant, types of data types. Today we will discuss about operators in C. Operators in C. I am only told about only three operators: arithmetic operators, relational operators, logical operators. Operators are symbols or perform the operators, variables and values. Those operators can be categorized into several types based on their functionalities. Below the different categories of operators in C. ಆಪರೇಟರ್ಸ್ ಅಂದರೆ ಸಿಂಬಲ್ಸ್ ಆಗಿರ್ತವೆ, ಪರ್ಫಾರ್ಮ್ ದ ಆಪರೇಟರ್ಸ್, ವೇರಿಯೇಬಲ್ಸ್ ಆಗಿ ಪರ್ಫಾರ್ಮ್ ಮಾಡ್ತವೆ ಮತ್ತು ವ್ಯಾಲ್ಯೂಸ್ ಆಗಿ ಪರ್ಫಾರ್ಮ್ ಮಾಡ್ತವೆ ಆಪರೇಟರ್ಸ್. ಇದಕ್ಕೆ ಟೈಪ್ಸ್ ನೋಡಂಬರಿ. ಆಪರೇಟರ್ಸ್ ಸಿ ಅರ್ಥಮೆಟಿಕ್ ಆಪರೇಟರ್ಸ್. ಫಸ್ಟ್ನೇದ ಅರ್ಥಮೆಟಿಕ್, ವೇರ್ಸ್ ಟೇಬಲ್ ಇನ್ಸ್ಟೇನಿಂಗ್ ದ ಅರ್ಥಮೆಟಿಕ್ ಆಪರೇಟರ್ಸ್ ಆರ್ ಅಲಾಂಗ್ ದೇರ್ ಡಿಸ್ಕ್ರಿಪ್ಷನ್ಸ್ ಆಫ್ ಎಕ್ಸಾಂಪಲ್ಸ್. ಅರ್ಥಮೆಟಿಕ್ ಆಪರೇಟರ್ಸ್ ಅಂದರೆ ಈ ಮ್ಯಾಥಮೆಟಿಕಲ್ ಆಗಿ ಏನು ಬರ್ತಾವೆ ಅವೆಲ್ಲ ಅರ್ಥಮೆಟಿಕ್ ಆಪರೇಟರ್ಸ್. ಪ್ಲಸ್ಸು, ಮೈನಸ್ಸು, ಅಡಿಷನು, ಸಬ್ಟ್ರಾಕ್ಷನ್ ಎಲ್ಲ, ಮಲ್ಟಿಪ್ಲಿಕೇಶನ್, ಡಿವಿಷನ್ನು, ಮಾಡಲ್ಸ್ ಅವೆಲ್ಲ ಅರ್ಥಮೆಟಿಕ್ ಆಪರೇಟರ್ಸ್. ರಿಲೇಷನಲ್ ಆಪರೇಟರ್ಸ್. ರಿಲೇಷನಲ್ ಆಪರೇಟರ್ಸ್, ದೋಸ್ ಆರ್ ಯೂಸ್ಡ್ ಟು ಕಂಪೇರಿಂಗ್ ದ ಟು ವ್ಯಾಲ್ಯೂಸ್ ಆರ್ ವೇರಿಯೇಬಲ್ಸ್. ಈ ರಿಲೇಷನಲ್ ಆಪರೇಟರ್ಸಲ್ಲಿ ಎರಡು ವ್ಯಾಲ್ಯೂಸ್ ಮತ್ತು ವೇರಿಯೇಬಲ್ಸ್ನ ರಿಟರ್ನ್ ಮಾಡೋದು, ರಿಟರ್ನ್ ಇನ್ ಆ್ಯಂಡ್ ಬೂಲಿಯನ್ ರಿಸಲ್ಟ್. ಅಂದರೆ ಈ ವ್ಯಾಲ್ಯೂಸ್ ಮತ್ತು ವೇರಿಯೇಬಲ್ಸ್ನ ಬೂಲಿಯನ್ ರಿಸಲ್ಟ್ನಾಗೆ ಟ್ರೂ ಮತ್ತು ಫಾಲ್ಸ್ನಾಗೆ ತರದೆ ಈ ರಿಲೇಷನಲ್ ಆಪರೇಟರ್ಸ್. ಈಕ್ವಲ್ ಮತ್ತು ನಾಟ್ ಈಕ್ವಲ್, ಗ್ರೇಟರ್ ದೆನ್, ಲೆಸ್ಸರ್ ದೆನ್, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು, ಇವೇನು ಟೈಪ್ಸ್ ಅವೆಲ್ಲ ರಿಲೇಷನಲ್ ಆಪರೇಟರ್ಸ್. ಲಾಜಿಕಲ್ ಆಪರೇಟರ್, ದೋಸ್ ಆರ್ ಯೂಸ್ಡ್ ಟು ಪರ್ಫಾರ್ಮ್ ದ ಲಾಜಿಕಲ್ ಆಪರೇಟರ್ದು ಬೂಲಿಯನ್ ವ್ಯಾಲ್ಯೂಸ್. ಇಲ್ಲಿ ಬೂಲಿಯನ್ ವ್ಯಾಲ್ಯೂಸ್ ಇರೋದೇ ಲಾಜಿಕಲ್ ಆಪರೇಟರ್ಸ್. ಅಂದರೆ ಲಾಜಿಕಲ್ ಎಂಡ್ ಅಂಡ್ ಲಾಜಿಕಲ್ ಆರ್, ಲಾಜಿಕಲ್ ನಾಟ್, ಇದು ಮೂರೇ ಅಷ್ಟೇ ಇರೋದು ಲಾಜಿಕಲ್ ಆಪರೇಟರ್ಸ್. ವಿಲ್ ಸಿ ಇನ್ ದಿ ಎಕ್ಸಾಂಪಲ್. ಈ ಎಕ್ಸಾಂಪಲು ಫಂಕ್ಷನಲ್ಲಿ ತಗೊಂಡಿರೋದು ಅರ್ಥಮೆಟಿಕ್ ಆಪರೇಟರ್ಸ್, ರಿಲೇಷನ್ ಆಪರೇಟರ್ಸ್ ಮತ್ತು ಲಾಜಿಕಲ್ ವರ್ಡಲ್ಲಿ ಏನು ರಿಟರ್ನ್ ಮಾಡಲ್ಲ. ಈ ಯಾಶ್ ಇನ್ಕ್ಲೂಡ್ ಎಸ್ಟಿಮೇಟೆಡ್ ಸ್ಟಾರ್ಟಿಂಗ್ ಪಾಯಿಂಟ್, ದ ಇಂಟ್ ಚಾಯ್ಸ್, ವೈಲ್ ಒನ್ ಪ್ರಿಂಟ್ ಎಫ್ ಅರ್ಥಮೆಟಿಕ್ ಆಪರೇಟರ್ಸ್, ಪ್ರಿಂಟ್ ಎಫಲ್ಲಿ ರಿಲೇಷನಲ್ ಆಪರೇಟರ್ಸ್ ಮತ್ತು ಪ್ರಿಂಟ್ ಎಫ್ನಲ್ಲಿ ಲಾಜಿಕಲ್ ಆಪರೇಟರ್ಸ್ ತೊಗೊಂಡಿವಿ. ಮತ್ತು ಕೇಸ್ 1 ಅರ್ಥಮೆಟಿಕ್ ಆಪರೇಟರ್ಸ್, ಕೇಸ್ 2 ರಿಲೇಷನಲ್ ಆಪರೇಟರ್, ಕೇಸ್ 4 ಲಾಜಿಕಲ್ ಆಪರೇಟರ್ಸ್. ಅರ್ಥಮೆಟಿಕ್ ಆಪರೇಟರ್ಸ್ ಪ್ಲಸ್ ಎ ಮತ್ತು ಬಿ ಪ್ಲಸ್ ಸಮ್ ಆಗಿ ನಮಗೆ ರಿಸಲ್ಟ್ ಕೊಡುತ್ತೆ. ಮತ್ತು ಎ ಮೈನಸ್ ಬಿ ನಮಗೆ ಡಿಫ್ರೆನ್ಷಿಯೇಟ್ ತೋರಿಸುತ್ತೆ, ಎರಡನೇ ರಿಸಲ್ಟು. ಮತ್ತು ಪ್ರಾಡಕ್ಟ್ ಆಗಿ ಮೂರನೇ ರಿಸಲ್ಟ್ ಕೊಡುತ್ತೆ, ನಾಲ್ಕನೇ ರಿಸಲ್ಟ್ ಕೋಶೆಂಟ್ ಕೊಡುತ್ತೆ, ಐದನೇ ರಿಸಲ್ಟ್ ರಿಮೈಂಡರ್ ಆಗಿ ಕೊಡ್ತದೆ. ಮತ್ತು ರಿಲೇಷನಲ್ ಆಪರೇಟರ್ನಾಗೂ ಎ 10 ಬಿ 20, ಎ ಆ್ಯಂಡ್ ಬಿ ಆರ್ ಈಕ್ವಲ್ ಇದಾವ ಇಲ್ಲ ಅಂತ ಚೆಕ್ ಮಾಡುತ್ತೆ. ಮತ್ತು ಇವು ಈಕ್ವಲ್ ಆರ್ ನಾಟ್ ಈಕ್ವಲ್ ಅಂತ ಇದರಲ್ಲಿ ಬಿ ಪ್ರಿಂಟ್ ಎಫ್ ಎರಡನೇ ಇದರಲ್ಲಿ ತೋರಿಸುತ್ತೆ. ಮತ್ತು ಗ್ರೇಟರ್ ದೆನ್ ಯಾವ್ದು ಗ್ರೇಟರ್ ದೆನ್ ಅಂತ, ನೆಕ್ಸ್ಟ್ ಲೆಸ್ಸರ್ ದೆನ್ ಯಾವ್ದಂತ ತೋರಿಸುತ್ತೆ. ಮತ್ತು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅದು ದೊಡ್ಡದ, ಇದು ಅದಕ್ಕಿಂತ ಈಕ್ವಲ್ ಅದು ತೋರಿಸುತ್ತೆ. ಮತ್ತು ನೆಕ್ಸ್ಟ್ ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು ಅದು ಸಣ್ಣದ, ಇದು ದೊಡ್ಡದಂತ. ಈ 10 ಮತ್ತು 20ಯಲ್ಲಿ ರಿಲೇಷನ್ ಆಪರೇಟರ್ಸ್ ನಮಗೆ ಗೊತ್ತಾಗುತ್ತೆ. ಮತ್ತು ಲಾಜಿಕಲ್ ಆಪರೇಟರ್ಸ್ನಲ್ಲಿ ಇರೋದೇ 3: ಅಂಡ್, ಆರು, ನಾಟ್. ಎ ಮತ್ತು ಬಿಯಲ್ಲಿ ನಮಗೆ ಈಕ್ವಲ್ ಆಗಿ ತೋರಿಸುತ್ತೆ. ವಿಡಿಸಿದ ಔಟ್ಪುಟ್. ಅರ್ಥಮೆಟಿಕ್ ಆಪರೇಟರ್ಸ್ ಫಸ್ಟ್ ಒಂದು ಸಮ್ 12 ಬಂದಿದೆ, ಡಿಫ್ರೆನ್ಸ್ -8, ಪ್ರಾಡಕ್ಟ್ 20 ಮತ್ತು ಕೋಶೆಂಟ್ 0, ರಿಮೈಂಡರ್ 2. ಔಟ್ಪುಟ್ ದ ರಿಲೇಷನ್ ಆಪರೇಟರ್ ಔಟ್ಪುಟ್. ಸೆಕೆಂಡ್ ಒನ್ ರಿಲೇಷನಲ್ ಆಪರೇಟರ್ಸ್. ಬಿ ಎ ಆ್ಯಂಡ್ ಬಿ ಆರ್ ಈಕ್ವಲ್ 0, ಎ ಆ್ಯಂಡ್ ಬಿ ಆರ್ ನಾಟ್ ಈಕ್ವಲ್ ಟು 1, ಎ ಇಸ್ ಗ್ರೇಟರ್ ದೆನ್ ದ B 0, A and B A is lesser than the B 1, A greater than or equal to B 0, A lesser than or equal to B 1 0. ಈಗ ಲಾಜಿಕಲ್ ಆಪರೇಟರ್ಸ್ ನಲ್ಲಿ ಎ ಮತ್ತು ಆ್ಯಂಡ್ ಆಪರೇಟರ್ ಬಿ 0, ಎ ನಾಟ್ ಆರ್ ಈಕ್ವಲ್ ಟು ಬಿ 1, ನಾಟ್ ಈಕ್ವಲ್ ಟು ನಾಟ್, ಎ ಆ್ಯಂಡ್ ಬಿ ಇಸ್ 1. ಎಕ್ಸಿಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು.